ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಸೈನಿಕ್ ಸ್ಕೂಲ್ ಇಂಟೆಲಿಜೆನ್ಸ್ ಸಿಲೆಬಸ್ಸಲ್ಲಿ ಚಾಪ್ಟರ್ ನಂಬರ್ 13 ಕ್ಲಾಸಿಫಿಕೇಶನ್ ಇದ್ರ ಮೇಲೆ ಒಂದು 70 ಲೆಕ್ಕನ ಸಾಲ್ವ್ ಮಾಡ್ತಾ ಇದ್ದೀನಿ. ಕ್ಲಾಸಿಫಿಕೇಶನ್ ಅಂದರೆ ಬೇರೆ ಬೇರೆ ಟೈಪ್ಸು, ಬೇರೆ ಬೇರೆ ವಿಧಗಳು ಅಂತ ಹೇಳ್ಬೋದು. ಆಯಿತಾ? ಫಾರ್ ಎಕ್ಸಾಂಪಲ್ ವರ್ಡು, ಅಲ್ಲಿ 4 ಡಿಫ್ರೆಂಟ್ ವರ್ಡ್ ಕೊಟ್ಬಿಟ್ಟು ಅದರಲ್ಲಿ ಆಡ್ ಒನ್ ಔಟ್, ಗುಂಪಿಗೆ ಸೇರದ ಪದನ ಮಾರ್ಕ್ ಮಾಡಿ ಅಂತ ಹೇಳ್ಬೋದು. ಅಥವಾ 4 ಲೆಟರ್ ಕೊಟ್ಬಿಟ್ಟು ಅದರಲ್ಲಿ ಆಡ್ ಒನ್ ಔಟ್, ಆಯಿತಾ, ಅದನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳ್ಬೋದು. ಅಥವಾ 4 ನಂಬರ್ ಕೊಟ್ಬಿಟ್ಟು, 4 ನಂಬರ್ ಅಥವಾ 4 ಪ್ರೈಮ್ ನಂಬರ್ ಕೊಟ್ಬಿಟ್ಟು ಅದರಲ್ಲಿ ಗುಂಪಿಗೆ ಸೇರದ ಪ್ರೈಮ್ ನಂಬರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ಬೋದು. ಅಥವಾ ಜನರಲ್ ನಾಲೆಡ್ಜ್, ಯಾವ್ದಾರ ರಾಜ್ಯ, ರಾಜಧಾನಿ ಆ ಥರ ಒಂದು 4 ಕೊಟ್ಬಿಟ್ಟು ಅದರಲ್ಲಿ ಗುಂಪಿಗೆ ಸೇರದ ರಾಜಧಾನಿ, ರಾಜ್ಯ ಅದನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳ್ಬೋದು. ಮತ್ತು ಲ್ಯಾಂಗ್ವೇಜಲ್ಲಿ ಸ್ವರ, ವ್ಯಂಜನಗಳು, ಓವಲ್ಸು, ಕನ್ಸೋನೆಂಟ್ಸ್ ಇದೆಲ್ಲ ಬರುತ್ತೆ. 4 ಲೆಟರ್ಸು ಅಥವಾ ವರ್ಡು ಏನಾರ ಕೊಟ್ಬಿಟ್ಟು ಅದರಲ್ಲಿ ಆಡ್ ಒನ್ ಔಟು ಅದನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳ್ಬೋದು. ಆಯಿತಾ? ಸೊ ಇದ್ರ ಮೇಲೆ ಒಂದು 70 ಲೆಕ್ಕ ಸಾಲ್ವ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನಿಮಗೆ ಇದು ನೋಡ್ತೀನಿ, ಪ್ರೈಮ್ ನಂಬರ್ಸು. ಪ್ರೈಮ್ ನಂಬರಲ್ಲಿ ಯಾವ ರೀತಿ ಕೊಡ್ಬೋದು ಅಂತ ಮೋಸ್ಟ್ಲಿ ಅವನು ಕೊಟ್ಟಿಲ್ಲ. ಅದು ಯಾವುದಲ್ಲಿ ಸುಮಾರು ಗೈಡಲ್ಲಿ ಕೊಟ್ಟಿಲ್ಲ. ನೋಡಿ, ಒಂದು 4 ನಂಬರ್ ಕೊಡ್ತೀನಿ, 2, 3, 5, 7. ಆಯಿತಾ? ಇದೆಲ್ಲ ಪ್ರೈಮ್ ನಂಬರ್ಸು. ಇದು ಪ್ರೈಮ್ ನಂಬರು, ಇದು ಪ್ರೈಮ್ ನಂಬರು, ಇದು ಪ್ರೈಮ್ ನಂಬರು, ಇದು ಪ್ರೈಮ್, ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು. ಇದರಲ್ಲಿ ಆಡ್ ಒನ್ ಔಟ್ ಯಾವುದು? ಗುಂಪಿಗೆ ಸೇರದ ಪ್ರೈಮ್ ನಂಬರ್ ಯಾವುದು? ಗುಂಪಿಗೆ ಸೇರದ ಪ್ರೈಮ್ ನಂಬರ್ ಯಾವುದು ಅಂದರೆ ಇದು ಗುಂಪಿಗೆ ಸೇರದ ಪ್ರೈಮ್ ನಂಬರ್. ಯಾಕಂದರೆ ಇದು ಈವನ್ ನಂಬರ್, ಇದು ಈವನ್ ನಂಬರ್, ಇವೆಲ್ಲ ಆಡ್ ನಂಬರ್, ಇವೆಲ್ಲ ಆಡ್ ನಂಬರ್. ಆಡ್ ನಂಬರ್ ಅಂದರೆ ಕನ್ನಡದಲ್ಲಿ ಬೆಸ ಸಂಖ್ಯೆ, ಎಲ್ಲ ಬೆಸ ಸಂಖ್ಯೆ. ಇದು ಸಮಸಂಖ್ಯೆ ಅಥವಾ ಈವನ್ ನಂಬರ್ ಅಂತ ಹೇಳ್ಬೋದು. ಇಂಗ್ಲೀಷಲ್ಲಿ ಈವನ್ ನಂಬರ್ ಅಂತ ಹೇಳ್ಬೋದು. ಆಯಿತಾ? ಈ ರೀತಿ ಏನು ಬೇಕಾದ್ರೂ ಕೇಳ್ಬೋದು ಅವನು. ಆಯಿತಾ? ಏನು ಬೇಕಾದ್ರೂ ಕೇಳ್ಬಿಟ್ಟು, ಆದರೆ ಇದು ಕ್ಲಾಸಿಫಿಕೇಶನ್ ಆಗಿರೋದ್ರಿಂದ ಒಂದೇ ಸಿಸ್ಟಮಲ್ಲಿ ಬಂದಿರುತ್ತೆ, ಒಂದೇ ವಿಷಯದ ಬಗ್ಗೆ ಕೇಳ್ತಾರೆ. ಒಂದೇ ವಿಷಯದಲ್ಲಿ ಈಗ ಪ್ರೈಮ್ ನಂಬರ್ ಅಂದರೆ ಪ್ರೈಮ್ ನಂಬರ್ 4 ನಂಬರ್ ಕೊಟ್ಬಿಟ್ಟು ಅದರಲ್ಲಿ ಆಡ್ ಒನ್ ಔಟ್, ಅದಕ್ಕೆ ಕ್ಲಾಸಿಫಿಕೇಶನ್ ಅಂತ ಹೇಳಿರೋದು. ಆಯಿತಾ? ಲೆಟರ್ ಅಂದರೆ ಪರ್ಟಿಕ್ಯುಲರ್ ಲೆಟರ್ಸ್ ಕೊಟ್ಟಿರ್ತಾರೆ. ಪುನಃ ಒಂದ್ಸಲ ಇಂಗ್ಲೀಷ್ ಲೆಟರು, ಕನ್ನಡ ಲೆಟರ್ ಆ ಥರ ಯಾವುದೂ ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ. ಆಯಿತಾ? ಈಗ ನೋಡಿ, ಈಗ ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾನೆ ಅಂದರೆ, ಫಸ್ಟ್ ಕ್ವಶನಲ್ಲಿ 4 ಐಟಮ್ಸ್ ಕೊಟ್ಟಿದ್ದಾನೆ. ಪೆನ್ನು, ಪೆನ್ಸಿಲು, ಬಾಲ್ ಪೆನ್ನು, ಎರೇಸರ್ ಅಂತ. ಇದರಲ್ಲಿ ಆಡ್ ಒನ್ ಔಟ್ ಯಾವುದು? ಗುಂಪಿಗೆ ಸೇರದ ಐಟಮ್ ಯಾವುದು? ನೋಡಿ, ಇದೆಲ್ಲ ಬರೆಯೋಕ್ಕೆ ಯೂಸ್ ಮಾಡ್ತಾರೆ. ಪೆನ್ನಲ್ಲೂ ಬರಿಬೋದು, ಪೆನ್ಸಿಲಲ್ಲೂ ಬರಿಬೋದು, ಬಾಲ್ ಪೆನ್ನಲ್ಲೂ ಬರಿಬೋದು. ಎರೇಸರ್ ಏನಕ್ಕೆ ಯೂಸ್ ಮಾಡ್ತಾರೆ? ಎರೇಸರ್ನ ಅಳ್ಸಕ್ಕೆ ಯೂಸ್ ಮಾಡ್ತಾರೆ. ಆಯಿತಾ? ಏನು ಅಳಿಸ್ಲಿ? ಎರೇಸರ್ನ ಅಳ್ಸಕ್ಕೆ ಯೂಸ್ ಮಾಡ್ತಾರೆ. ಆಯಿತಾ? ಅಂದರೆ ಇದು ಆಡ್ ಒನ್ ಔಟ್, ಗುಂಪಿಗೆ ಸೇರದ ಐಟಮ್ ಯಾವುದು ಅಂದರೆ ಎರೇಸರ್ ಅಂತ ಮಾರ್ಕ್ ಮಾಡಿ. ಆಯಿತಾ? ಕ್ವಶನ್ ನಂಬರ್ 1ಗೆ ಆಪ್ಷನ್ನು ಡಿ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನಲ್ಲಿ ಕ್ಯಾರೆಟ್, ಬನಾನಾ, ರ್ಯಾಡಿಶು, ಪೊಟ್ಯಾಟೊ ಅಂತ 4 ಐಟಮ್ಸ್ ಕೊಟ್ಟಿದ್ದಾನೆ. ಕನ್ನಡದಲ್ಲಿ ಕ್ಯಾರೆಟು, ಬಾಳೆಹಣ್ಣು, ಮೂಲಂಗಿ, ಆಲೂಗೆಡ್ಡೆ ಅಂದ್ಬಿಟ್ಟು 4 ಐಟಮ್ಸ್ ಕೊಟ್ಟಿದ್ದಾನೆ. ಇದರಲ್ಲಿ ಆಡ್ ಒನ್ ಔಟ್ ಯಾವುದು ಬರುತ್ತೆ? ಕಮೆಂಟ್ ಮಾಡಿ. ಆಯಿತಾ? ಅದು ಬನಾನಾ ಬರುತ್ತೆ. ಬನಾನಾ ಯಾಕಂದರೆ ಇದು ಫ್ರೂಟು, ಇದು ಹಣ್ಣುಗಳು, ಇದು ಹಣ್ಣು. ಮಿಕ್ಕಿದೆಲ್ಲ ತರಕಾರಿ. ಆಯಿತಾ? ಇದೆಲ್ಲ ತರಕಾರಿ, ಇದು ತರಕಾರಿ, ಇದು ತರಕಾರಿ, ಇದು ತರಕಾರಿ, ಇವೆಲ್ಲ ವೆಜಿಟೇಬಲ್ಸ್. ಆಯಿತಾ? ಉಳಿದಿದ್ದೆಲ್ಲ ವೆಜಿಟೇಬಲ್ಸ್ ಅಥವಾ ಕನ್ನಡದಲ್ಲಿ ತರಕಾರಿಗಳು ಅಂತ ಹೇಳ್ಬೋದು. ಆಯಿತಾ? ಇದೊಂದು ಮಾತ್ರ ಫ್ರೂಟಿಗೆ ಬರುತ್ತೆ, ಇದೆಲ್ಲ ವೆಜಿಟೇಬಲ್ಸ್ ಬರುತ್ತೆ. ಆಯಿತಾ? ಕ್ವಶನ್ ನಂಬರ್ ಸೆಕೆಂಡ್ ಕ್ವಶನ್ಗೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ನು ಬಿ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3ಯಲ್ಲಿ ಸರ್ಕಲ್ಲು, ಟ್ರಯಾಂಗಲ್ಲು, ಸ್ಕ್ವೇರು, ರೆಕ್ಟ್ಯಾಂಗಲ್. ಕನ್ನಡದಲ್ಲಿ ವೃತ್ತ, ತ್ರಿಕೋನ, ಚೌಕ, ಆಯತ. ಇದರಲ್ಲಿ ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಆಯಿತಾ? ಯಾವುದಿರುತ್ತೆ ಆನ್ಸರು? ನೋಡಿ, ಇದು ಸರ್ಕಲ್ ಈ ರೀತಿ ಬರುತ್ತೆ. ಆಯಿತಾ? ಟ್ರಯಾಂಗಲ್ ಅಂದರೆ ತ್ರಿಭುಜ, ಈ ರೀತಿ ಬರುತ್ತೆ. ಆಯಿತಾ? ನೀವೆಲ್ಲ ಇಷ್ಟೊತ್ತಿಗೆ ಮಾಸ್ಟರ್ ಪೀಸ್ ಆಗಿರ್ತೀರ, ಇದೆಲ್ಲ ಸುಮ್ಮನೆ ಅನ್ನೆಸೆಸರಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದು ಸ್ಕ್ವೇರು ಅಂದರೆ ಚೌಕ. ಆಯಿತಾ? ಇದು ಆಯತ, ರೆಕ್ಟ್ಯಾಂಗಲ್ ಅಥವಾ ಆಯತ. ಆಡ್ ಒನ್ ಔಟ್ ಯಾವ್ದು ಬರುತ್ತೆ? ನೋಡಿ, ಇದೆಲ್ಲ ಸರ್ಕಲ್ಲು ಕರ್ವ್ಡ್ ಲೈನಿಂದ ಮಾಡಿದ್ದಾರೆ. ಇದೆಲ್ಲ ಸ್ಟ್ರೈಟ್ ಲೈನಿಂದ ಮಾಡಿದ್ದಾರೆ. ಈ 3 ಸ್ಟ್ರೈಟ್ ಲೈನಿಂದ ಮಾಡಿದ್ದಾರೆ. ಎಲ್ಲ ಲೈನು ಸ್ಟ್ರೈಟ್ ಲೈನ್ ಇದೆ, ಇದು ಕರ್ವ್ಡ್ ಲೈನ್ ಇದೆ. ಸೊ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ಜುಲೈ, ಮಾರ್ಚ್, ಡಿಸೆಂಬರ್, ಏಪ್ರಿಲ್ ಅಂತ 4 ತಿಂಗಳುಗಳ ಹೆಸರು ಕೊಟ್ಟಿದ್ದಾರೆ. ಆಯಿತಾ? 4 ಮಂತ್ದು ನೇಮ್ ಕೊಟ್ಬಿಟ್ಟು ಆಡ್ ಒನ್ ಔಟು ಯಾವುದು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? ನೋಡಿ, ಆಡ್ ಒನ್ ಔಟು ಏಪ್ರಿಲ್ ಆಗುತ್ತೆ. ಯಾಕೆಂದರೆ ಏಪ್ರಿಲಲ್ಲಿ 30 ಡೇಸ್ ಬರುತ್ತೆ. ಜುಲೈ, ಮಾರ್ಚ್, ಡಿಸೆಂಬರಲ್ಲಿ 31 ಡೇಸ್ ಬರುತ್ತೆ.
31 ಡೇಸ್ ಬರುತ್ತೆ ಆಯ್ತಾ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದರೆ ಈ ರೀತಿ ಕೈ ಇಟ್ಕೊಳ್ಳಿ ಆಯ್ತಾರಾ. ಅಪ್ ಇದೆಯಲ್ಲ ಇದನ್ನ ಜನವರಿ, ಅಪ್ ಇದೆಯಲ್ಲ ಇದು ಜನವರಿ, ಡೌನ್ ಇದೆಯಲ್ಲ ಫೆಬ್ರವರಿ, ಜನವರಿ ಫೆಬ್ರವರಿ, ಮಾರ್ಚ್ ಅಪ್ಪು ಮಾರ್ಚ್, ಇದು ಏಪ್ರಿಲ್, ಡೌನು ಏಪ್ರಿಲ್, ಡೌನ್ ಇದೆ ಏಪ್ರಿಲ್ 30 ಡೇಸ್ ಬರ್ತೈತೆ ಆಯ್ತಾ. ನೋಡಿ ಏಪ್ರಿಲ್ ಡೌನಲ್ಲಿದೆ 30 ಡೇಸ್ ಬರ್ತೈತೆ ಆಯ್ತಾ. ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್. ನೆಕ್ಸ್ಟು ಮೇ ಆಯ್ತಾ, ಮೇ ಮೇಲ್ಗಡೆ ಇದೆ ಮೇ 31 ಡೇಸು ಮೇ. ನೆಕ್ಸ್ಟು ಜೂನು ಡೌನಲ್ಲಿದೆ 30 ಡೇಸ್ ಬರುತ್ತೆ. ನೆಕ್ಸ್ಟು ಜುಲೈ ಅಪ್ಪಲ್ಲಿದೆ, ಅಪ್ ಅಂದರೆ 31 ಡೇಸು ಆಯ್ತಾ. ಜುಲೈ ಆಯ್ತಾ ಅಪ್ಪನ ಇಲ್ಲಿಂದ ಬನ್ನಿ. ಆಗಸ್ಟ್, ಜುಲೈ ಆದಮೇಲೆ ಜೂನ್ ಜುಲೈ ಆಗಸ್ಟ್ ಅಪ್ಪಲ್ಲಿದೆ 31 ಡೇಸ್ ಬರುತ್ತೆ ಆಗಸ್ಟ್. ಸೆಪ್ಟೆಂಬರು ಡೌನಲ್ಲಿದೆ 30 ಡೇಸು ಆಗಸ್ಟ್ ಸೆಪ್ಟೆಂಬರ್. ಅಕ್ಟೋಬರು ಅಪ್ಪಲ್ಲಿದೆ, ಅಕ್ಟೋಬರು ಅಪ್ಪಲ್ಲಿದೆ 31 ಡೇಸು ಅಕ್ಟೋಬರು. ನವಂಬರು ಡೌನಲ್ಲಿದೆ 30 ಡೇಸು. ಡಿಸೆಂಬರು ಅಪ್ಪಲ್ಲಿದೆ 31 ಡೇಸು. ಈ ರೀತಿ ಫೈಂಡ್ ಔಟ್ ಮಾಡ್ಬೋದು ಆಯ್ತಾ. ಕ್ವಶನ್ ನಂಬರ್ 4ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಸೆಕೆಂಡು ಜಾಬ್ ಮೀಟರ್ ಕಿಲೋಗ್ರಾಮ್ ಆಯ್ತಾ. ಸೆಕೆಂಡು ಕೆಲಸ ಮೀಟರ್ ಕಿಲೋಗ್ರಾಮ್ ಅಂದ್ಬಿಟ್ಟು 4 ಐಟಮ್ಸ್ ಕೊಟ್ಟಿದ್ರೆ ಇದರಲ್ಲಿ ಆಡ್ ಒನ್ ಔಟ್ ಗುಂಪಿಗೆ ಸೇರಿದ ಐಟಮ್ ಯಾವುದು ಫೈಂಡ್ ಔಟ್ ಮಾಡಿ ಆಯ್ತಾ. ಏನಿರುತ್ತೆ ಯಾವುದು ನೋಡಿ. ಸೆಕೆಂಡು ಇದು ಯಾವುದ್ರದ್ದು ಯೂನಿಟು, ಸೆಕೆಂಡು ಟೈಮ್ದು ಆಯ್ತಾ. ಇವೆಲ್ಲ ಯೂನಿಟ್ಸಲ್ಲಿ ಬರುತ್ತೆ, ಇದು ಯೂನಿಟ್ಸಲ್ಲಿ ಬರುತ್ತೆ ಆಯ್ತಾ. ಮೀಟರು ಡಿಸ್ಟೆನ್ಸ್ನ ಮೀಟರಲ್ಲಿ ಅಳಿತಾರೆ, ಡಿಸ್ಟೆನ್ಸ್ ಆಯ್ತಾ, ಅಥವಾ ದೂರನ ಮೀಟ್ರಲ್ಲಿ ಅಳಿತಾರೆ. ಅದೇ ರೀತಿ ಟೈಮ್ನ ಸೆಕೆಂಡಲ್ಲಿ, ಕನ್ನಡದಲ್ಲಿ ಸಮಯನ ಸೆಕೆಂಡಲ್ಲಿ ಅಳಿತಾರೆ ಆಯ್ತಾ. ನೆಕ್ಸ್ಟು ಹಂಗೆ ತೂಕ ಅಂದರೆ ವೆಯ್ಟ್ನ ಕೆ ಜಿಲಿ, ತೂಕನ ಕಿಲೋಗ್ರಾಮಲ್ಲಿ ಅಳಿತಾರೆ ಆಯ್ತಾ. ಇದೆಲ್ಲ ಯೂನಿಟ್ಗೆ ಸಂಬಂಧಪಟ್ಟದ್ದು ಆಯ್ತಾ. ಎ ಸಿ ಡಿ ಇದೆಲ್ಲ ಯೂನಿಟ್ಗೆ ಸಂಬಂಧಪಟ್ಟದ್ದು ಆಯ್ತಾ. ಜಾಬ್ ನೋಡಿ, ಜಾಬ್ ಅಂದರೆ ಕೆಲಸ. ಸೊ ಈ ಮೂರಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಆಯ್ತಾ. ಜಾಬ್ ಅಂದರೆ ಕೆಲಸ ಅದಕ್ಕೂ ಇದಕ್ಕೂ ಏನು ಸಂಬಂಧನೇ ಇಲ್ಲ ಆಯ್ತಾ. ಇದರಲ್ಲಿ ಗುಂಪಿಗೆ ಸೇರದ ಯಾವುದು ಆಪ್ಷನ್ ಬಿ ಬರುತ್ತೆ ಆಯ್ತಾ. ಕ್ವಶನ್ ನಂಬರ್ 5ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಎನ್ ಲಿರಾ ಡಾಲರ್ ಔನ್ಸ್, ಕನ್ನಡದಲ್ಲಿ ಎನ್, ಕನ್ನಡದಲ್ಲೂ ಸೇಮೆ, ಎನ್ ಲಿರಾ ಡಾಲರ್ ಔನ್ಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಆಡ್ ಒನ್ ಔಟ್ ಯಾವ್ದು ಬರುತ್ತೆ ಆಯ್ತಾ. ಇದೆಲ್ಲ ಕರೆನ್ಸಿಗೆ ಸಂಬಂಧಪಟ್ಟದ್ದು. ಫಸ್ಟ್ 3 ಇದೆಯಲ್ಲ ಇದೆಲ್ಲ ಕರೆನ್ಸಿ ಆಯ್ತಾ. ಬೇರೆ ಬೇರೆ ದೇಶದ ಕರೆನ್ಸಿ ಆಗಿರುತ್ತೆ, ಬೇರೆ ಬೇರೆ ದೇಶದ ಕರೆನ್ಸಿ ಆಗುತ್ತೆ. ಇಂಡಿಯಾದು ರುಪಿ ಇಲ್ವಾ, ಇಂಡಿಯನ್ ಕರೆನ್ಸಿ ರುಪಿ, ಇಂಡಿಯನ್ ಕರೆನ್ಸಿನ ರುಪಿ ಅಂತ ಹೇಳ್ತಾರೆ. ಅದೇ ರೀತಿ ಇವೆಲ್ಲ ಬೇರೆ ಬೇರೆ ದೇಶದ ಕರೆನ್ಸಿ. ಔನ್ಸ್ ಅಂದರೆ ಇದು ವೆಯ್ಟಿಗೆ ಸಂಬಂಧಪಟ್ಟದ್ದು, ವೆಯ್ಟ್ ಅಥವಾ ತೂಕಕ್ಕೆ ಸಂಬಂಧಪಟ್ಟದ್ದು ಆಯಿತಾ. 1 ಔನ್ಸ್ ಅಂದರೆ ಅಪ್ರಾಕ್ಸಿಮೇಟ್ಲಿ 28 ಗ್ರಾಮ್ ಆಗುತ್ತೆ. 1 ಔನ್ಸ್ ಅಂದರೆ ಅಪ್ರಾಕ್ಸಿಮೇಟ್ಲಿ 28 ಗ್ರಾಮ್ ಆಗುತ್ತೆ ಆಯಿತಾ. ಈ ಮೂರಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಇದರಲ್ಲಿ ಆಡ್ ಒನ್ ಔಟು ಆಪ್ಷನ್ ಡಿ ಆಗುತ್ತೆ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ಅಲ್ಲಿ ನ್ಯೂ ಡೆಲ್ಲಿ, ಲಕ್ನೋ, ಹೈದರಾಬಾದ್, ಜೈಪುರ್ ಅಂದ್ಬಿಟ್ಟು 4 ಸಿಟಿ ನೇಮ್ ಕೊಟ್ಟಿದ್ದಾರೆ. 4 ಸಿಟಿ ನೇಮ್ ಕೊಟ್ಬಿಟ್ಟು ಆಡ್ ಒನ್ ಔಟ್ ಯಾವುದು ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಯಾವುದಾಗುತ್ತೆ ಆಯಿತಾ. ನೋಡಿ ಇದೆಲ್ಲ ಸ್ಟೇಟ್ ಕ್ಯಾಪಿಟಲ್, ಈ ಮೂರುವೇ ಸ್ಟೇಟ್ ಕ್ಯಾಪಿಟಲ್ ಅಥವಾ ಕ್ಯಾಪಿಟಲ್ ಸಿಟಿ ಆಫ್ ಸ್ಟೇಟ್ಸ್ ಅಂತ ಹೇಳ್ಬೋದು. ಇದು ದೇಶದ ಕ್ಯಾಪಿಟಲ್, ನ್ಯಾಷನಲ್ ಕ್ಯಾಪಿಟಲ್, ನ್ಯಾಷನಲ್ ಅಥವಾ ರಾಷ್ಟ್ರದ ಕ್ಯಾಪಿಟಲ್, ರಾಷ್ಟ್ರದ ಕ್ಯಾಪಿಟಲ್ ಸಿಟಿ ಆಯ್ತಾ. ಇದು ರಾಷ್ಟ್ರದ ಕಂಟ್ರಿದು ಕ್ಯಾಪಿಟಲ್ ಸಿಟಿ ಆಯ್ತಾ. ಸೊ ಆಪ್ಷನ್ ಏನಾಗುತ್ತೆ ಕ್ವಶನ್ ನಂಬರ್ 7ಗೆ ಆಪ್ಷನ್ ಎ ಆಗುತ್ತೆ ಆಯ್ತಾ. ಲಕ್ನೋ ಯಾವ್ದ್ರದ್ದು, ಲಕ್ನೋ ಯು ಪಿ, ಉತ್ತರ ಪ್ರದೇಶದ ಕ್ಯಾಪಿಟಲ್ ಸಿಟಿ ಆಯ್ತಾ. ಹೈದರಾಬಾದು ಹೈದರಾಬಾದು ತೆಲಂಗಾಣದ್ದು ಕ್ಯಾಪಿಟಲ್ ಸಿಟಿ. ಜೈಪುರು ರಾಜಸ್ಥಾನ್ದು ಕ್ಯಾಪಿಟಲ್ ಸಿಟಿ, ಆಯ್ತಾ. ಇದು ನಮ್ಮ ದೇಶದ ಕ್ಯಾಪಿಟಲ್ ಸಿಟಿ, ಇಂಡಿಯಾ ದೇಶದ ಕ್ಯಾಪಿಟಲ್ ಸಿಟಿ. ಇದೆಲ್ಲ ದೇಶದ ಕ್ಯಾಪಿಟಲ್ ಸಿಟಿ, ಇದೆಲ್ಲ ಸ್ಟೇಟ್ದು ಕ್ಯಾಪಿಟಲ್ ಸಿಟಿ. ಆದ್ದರಿಂದ ಕ್ವಶನ್ ನಂಬರ್ 7ಗೆ ಆಪ್ಷನ್ ಇರುತ್ತೆ, ಆಪ್ಷನ್ ಎ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಉತ್ತರ ಪ್ರದೇಶ, ಬಿಹಾರ, ಹಿಮಾಚಲ್ ಪ್ರದೇಶ, ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಆಡ್ ಒನ್ ಔಟ್ ಯಾವುದು, ಗುಂಪಿಗೆ ಸೇರದ ಐಟಮ್ ಯಾವುದು, ಇಂಡಿಯಾ ಬರುತ್ತೆ ಆಯ್ತಾ. ಇದು ಕಂಟ್ರಿ ಆಯ್ತಾ.
ಇದು ಕಂಟ್ರಿ, ಇದು ದೇಶ ಆಯ್ತಾ. ಇದ್ರೊಳಗಡೆ ಈ 3 ಸ್ಟೇಟ್ ಬರುತ್ತೆ, ಇವೆಲ್ಲ ಸ್ಟೇಟ್ಸ್, ಇವೆಲ್ಲ ರಾಜ್ಯಗಳು, ಇದು ದೇಶ ಆಯ್ತಾ. ಕ್ವಶನ್ ನಂಬರ್ 8ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ನಲ್ಲಿ ಮಿಲ್ಕ್, ಸಿರಪ್, ವಾಟರ್, ಕೇಕ್, ಹಾಲು, ಸಿರಪ್, ನೀರು, ಕೇಕ್ ಅಂತ ಕೊಟ್ಟಿದ್ದಾರೆ ಆಯ್ತಾ. ಇದೆಲ್ಲ ಕುಡಿಯೋದು, ಇದೆಲ್ಲ ಡ್ರಿಂಕ್ಸ್ ಅಂದರೆ ಕುಡಿಯುವ ಪದಾರ್ಥಗಳು, ಅಥವಾ ಇದನ್ನೆಲ್ಲ ಲಿಕ್ವಿಡ್ಸ್ ಅಂತ ಹೇಳ್ಬೋದು. ಲಿಕ್ವಿಡ್ ಕನ್ನಡದಲ್ಲಿ ದ್ರವ ರೂಪದಲ್ಲಿದೆ ಅಂತ ಹೇಳ್ಬೋದು ಆಯ್ತಾ. ಇದು ಆಲ್ಮೋಸ್ಟ್ ಡಿಫ್ರೆಂಟ್ ಆಗಿದೆ, ಸಾಲಿಡ್ ಸೆಮಿ ಸಾಲಿಡ್ ಸ್ಟೇಟಲ್ಲಿದೆ ಆಯ್ತಾ ಕೇಕ್ ಆಯ್ತಾ. ಇದೆಲ್ಲ ಲಿಕ್ವಿಡ್ ಸ್ಟೇಟಲ್ಲಿದೆ, ಇದು ಸಾಲಿಡ್ ಸೆಮಿ ಸಾಲಿಡ್ ಸ್ಟೇಟಲ್ಲಿ ಇರುತ್ತೆ ಆಯ್ತಾ. ಕ್ವಶನ್ ನಂಬರ್ 9ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ನಲ್ಲಿ ಕ್ರಿಕೆಟ್, ಚೆಸ್, ಕ್ಯಾರಮ್, ಲೂಡೋ ಅಂತ ಕೊಟ್ಟಿದ್ದಾರೆ ಆಯ್ತಾ. ಇವೆಲ್ಲ ಆಟಕ್ಕೆ ಸಂಬಂಧಪಟ್ಟಿದ್ದು, ಕ್ರೀಡೆಗೆ ಸಂಬಂಧಪಟ್ಟ ಐಟಮ್ಸು ಆಯ್ತಾ. ಇದರಲ್ಲಿ ಆಡ್ ಒನ್ ಔಟ್ ಯಾವ್ದು ಬರುತ್ತೆ ನೋಡಿ. ಇದೆಲ್ಲ ಇಂಡೋರ್ ಗೇಮ್ಸು, ಇವೆಲ್ಲ ಇಂಡೋರ್ ಗೇಮ್ಸು. ಇಂಡೋರ್ ಗೇಮ್ಸ್ ಕನ್ನಡದಲ್ಲಿ ಒಳಾಂಗಣ ಕ್ರೀಡಾಂಗಣ, ಒಳಾಂಗಣ ಕ್ರೀಡಾಂಗಣ ಅಂತ ಬರುತ್ತೆ, ಅದ್ರ ಗೇಮ್ಸ್. ಇದು ಔಟ್ಡೋರ್ ಗೇಮ್ಸ್. ಔಟ್ಡೋರ್ ಅಂದರೆ ಔಟ್ಡೋರ್, ಇದೆಲ್ಲ ಇಂಡೋರ್ ಗೇಮ್ಸು ಅಂದರೆ ಕ್ಲೋಸ್ಡ್ ಬಿಲ್ಡಿಂಗ್ಸು ಅಥವಾ ಇದರಲ್ಲಿ ಆಟ ಆಡ್ಬೋದು. ಇದೆಲ್ಲ ಸಣ್ಣ ಪುಟ್ಟ ಗೇಮ್ಸು ಕ್ಲೋಸ್ಡ್ ಎನ್ಕ್ಲೋಸ್ಡ್ ಸ್ಪೇಸಲ್ಲಿ ಆಟ ಆಡ್ಬೋದು ಇಂಡೋರ್ ಗೇಮ್ಸು. ಇದೆಲ್ಲ ಔಟ್ಡೋರ್ ಗೇಮ್ಸು, ಇದೆಲ್ಲ ಬಿಲ್ಡಿಂಗಲ್ಲೆಲ್ಲ ಆಟ ಆಡೋಕ್ಕಾಗಲ್ಲ, ಇದೇನಿದ್ರು ಮೈದಾನಕ್ಕೆ ಹೋಗ್ಬೇಕು ಆಯ್ತಾ. ಇದೆಲ್ಲ ಮೈದಾನಕ್ಕೆ ಹೋಗ್ಬೇಕು. ಇದು ಒಳಾಂಗಣ ಕ್ರೀಡೆ, ಇದು ಹೊರಾಂಗಣ. ಹೊರಾಂಗಣ ಸ್ಪೆಲ್ಲಿಂಗ್ ನೋಡ್ಬೇಕಪ್ಪ ಏನು ಬರುತ್ತೆ ಅಂತ ಆಯ್ತಾ. ಹೊರಾಂಗಣ ಆಯ್ತಾ. ಇದು ಒಳಾಂಗಣ ಕ್ರೀಡೆ, ಇದು ಹೊರಾಂಗಣ ಕ್ರೀಡೆ ಆಯ್ತಾ. ಕನ್ನಡದಲ್ಲಿ ನಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ, ದಯವಿಟ್ಟು ಕ್ಷಮಿಸಿ ಆಯ್ತಾ. ಸೊ ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಎ ಬರುತ್ತೆ ಇದಕ್ಕೆ ಆಯ್ತಾ. ಕ್ವಶನ್ ನಂಬರ್ 10ಗೆ ಆಪ್ಷನ್ ಎ ಬರುತ್ತೆ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ ಆಯ್ತಾ ಡಿಫ್ರೆಂಟ್ ಪ್ರಾಣಿಗಳದ್ದು ಸೌಂಡ್ ಕೊಟ್ಟಿದ್ದಾನೆ ಆಯ್ತಾ. ಡಿಫ್ರೆಂಟ್ ಪ್ರಾಣಿಗಳದ್ದು ನೇಮು ಮತ್ತೆ ಅದು ಯಾವ ರೀತಿ ಸೌಂಡ್ ಮಾಡುತ್ತೆ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಬೇಕು ಆಯ್ತಾ. ಕುದುರೆ ಯಾವ ರೀತಿ ಸೌಂಡ್ ಮಾಡುತ್ತೆ ಆಯ್ತಾ. ಕುದುರೆದು ಇಂಗ್ಲೀಷಲ್ಲಿ ನೇ ಅಂತ ಹೇಳ್ತಾರೆ, ಅಥವಾ ಕನ್ನಡದಲ್ಲಿ ನೇ ಅಂತ ಸೌಂಡ್ ನೋಡಿದ್ದು ಕೇಳಿಸ್ಕೊಳ್ಳಿ. ಕುದುರೆ ಯಾವ ರೀತಿ ಸೌಂಡ್ ಮಾಡುತ್ತೆ ಅಂತ ಅದನ್ನ ಕೇಳಿಸ್ಕೊಳ್ಳಿ ಆಯ್ತಾ. ಅದನ್ನ ಇಂಗ್ಲೀಷಲ್ಲಿ ನೇ ಅಂತ ಕರೀತಾರೆ, ಕನ್ನಡದಲ್ಲಿ ಈ ಥರ ಸೌಂಡ್ ಕೇಳಿಸ್ಕೊಂಡ್ರಾ ಆಯ್ತಾ. ನೆಕ್ಸ್ಟ್ ಲಯನ್ ಗ್ರಂಟ್ ಅಂತ ಹೇಳಿದರೆ ಆಯ್ತಾ. ಇದು ಆ್ಯಕ್ಚುಲಿ ಒಂಟೆ ಸೌಂಡ್, ಇದು ಗ್ರಂಟ್ ಅನ್ನೋದು ಒಂಟೆ ಸೌಂಡು ಆಯ್ತಾ. ಕನ್ನಡದಲ್ಲಿ ಗೊಣಗಾಟ ಅಂತ ಹೇಳಿದರೆ. ಸಿಂಹ ಗೊಣಗಾಟ ಆಡುತ್ತಾ, ಸಿಂಹ ಗರ್ಜಿಸುತ್ತೆ ಆಯ್ತಾ. ಸಿಂಹ ಗರ್ಜಿಸುತ್ತೆ, ಆ ಸೌಂಡ್ ಕೇಳಿಸ್ಕೊಳ್ಳಿ ಗೊತ್ತಾಗುತ್ತೆ ಸಿಂಹ ಯಾವ ರೀತಿ ಸೌಂಡ್ ಮಾಡುತ್ತೆ ಅಂದ್ಬಿಟ್ಟು ಅಲ್ಲಿ ಕೇಳಿಸ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ಸಿಂಹ ಅಂದರೆ ಸಿಂಹ ಗರ್ಜನೆ ಅಂತಲೇ ಇದೆ ಆಯ್ತಾ. ಇದು ಗೊಣಗಾಟ. ಸೊ ಇದೇನಾಗುತ್ತೆ, ಇದು ರಾಂಗ್ ಆಗುತ್ತೆ ಆಯ್ತಾ. ಇದು ಆಡ್ ಒನ್ ಔಟ್ ಆಗುತ್ತೆ. ಔಲ್ ಆಯ್ತಾ, ಅದ್ರದ್ದು ಹೂಟ್ ಅಂತ ಬರುತ್ತೆ ಇಂಗ್ಲೀಷಲ್ಲಿ ಸೌಂಡು. ಗೂಬೆದು ಕನ್ನಡದಲ್ಲಿ ಕೂಗು ಅಂತ ಹೇಳ್ಬೋದು ಆಯ್ತಾ. ಅದೇ ರೀತಿ ಶೀಪ್ ಅಂದರೆ ಕುರಿಗಳದ್ದು ಸೌಂಡು ಇಂಗ್ಲೀಷಲ್ಲಿ ಬ್ಲೀಟ್ ಅಂತ ಹೇಳ್ತಾರೆ ಆಯ್ತಾ. ಕನ್ನಡದಲ್ಲಿ ಮ್ಯಾ ಅಂತ ಕರಿತಾ ಇರ್ತಾರೆ, ಆ ಸೌಂಡ್ ಕೇಳಿಸ್ಕೊಳ್ಳಿ ಆಯ್ತಾ. ಕುದುರೆ ಅದು ಕುರಿದು ಸೌಂಡ್ ಯಾವ ರೀತಿ ಬರುತ್ತೆ ಅಂತ ಅದು ಕೇಳಿಸ್ತಾರೆ. ಮ್ಯಾ ಆಲ್ಮೋಸ್ಟ್ ಎಲ್ಲ ಕೇಳಿರ್ತೀರ, ಅದರಲ್ಲೇನಿರುತ್ತೆ ಆಯ್ತಾ. ಕ್ವಶನ್ ನಂಬರ್ 11ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ ಕೆಲವೊಂದು ಆಪೋಸಿಟ್ ವರ್ಡ್ ಕೊಟ್ಟಿದ್ದಾನೆ, ಕೆಲವೊಂದು ಸಿಮಿಲರ್ ವರ್ಡ್ ಕೊಟ್ಟಿದ್ದಾನೆ ಆಯ್ತಾ. ಕೆಲವೊಂದು ವಿರುದ್ಧಾರ್ಥಕ ಪದ ಕೊಟ್ಟಿದ್ದಾನೆ, ಕೆಲವೊಂದು ಸಮಾನಾರ್ಥಕ ಪದ ಕೊಟ್ಟಿದ್ದಾನೆ ಆಯ್ತಾ. ಅದರಲ್ಲಿ ಆಡ್ ಒನ್ ಔಟ್ ಯಾವುದು ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಆಯ್ತಾ. ಇಲ್ಲಿ ನೋಡಿ, ಆರ್ಡು ಸಾಫ್ಟು ಇದು ಆಪೋಸಿಟ್ ವರ್ಡ್, ಆರ್ಡು ಸಾಫ್ಟು ಆಯ್ತಾ. ಕಠಿಣ ಮೃದು ಆಪೋಸಿಟ್ ವರ್ಡು. ಡೇ ನೈಟ್ ಹಗಲು ರಾತ್ರಿ ಇವೆಲ್ಲ ಆಪೋಸಿಟ್ ವರ್ಡ್ ಆಯ್ತಾ. ಸ್ವೀಟು ಸೋರ್ ಆಯ್ತಾ. ಸಿಹಿ ಕಹಿ ಆಪೋಸಿಟ್ ವರ್ಡು ಆಯ್ತಾ. ಲಾಂಗ್ ಇದು ಆಪೋಸಿಟ್ ವರ್ಡಾ. ಲಾಂಗ್ಗೆ ಆಪೋಸಿಟ್ ವರ್ಡು ಶಾರ್ಟ್ ಬರುತ್ತೆ ಆಯ್ತಾ. ಲಾಂಗ್ಗೆ ಆಪೋಸಿಟ್ ವರ್ಡು ಶಾರ್ಟ್ ಬರುತ್ತೆ. ಉದ್ದ ಚಿಕ್ಕ ಅಂತ ಬರುತ್ತೆ ಆಯ್ತಾ. ಇದೆಲ್ಲ ಆಪೋಸಿಟ್ ವರ್ಡ್, ಆಪೋಸಿಟ್ ಅಥವಾ ವಿರುದ್ಧ ಪದಗಳು ಆಯ್ತಾ. ಇದೊಂದು ಮಾತ್ರ ಬೇರೆ ಇದೆ, ಆಲ್ಮೋಸ್ಟ್ ಸಿಮಿಲರ್ ಬರ್ತಾ ಇದೆ ಆಯ್ತಾ. ಕ್ವಶನ್ ನಂಬರ್ 12ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ನಲ್ಲಿ ಪೆರಿಯಾರ್ ಕೇರಳ, ಕಾರ್ಬೆಟ್ ಹಿಮಾಚಲ ಪ್ರದೇಶ, ಕಾಜಿರಂಗ ಅಸ್ಸಾಂ, ಗಿರ್ ಗುಜರಾತ್ ಅಂತ ಕೊಟ್ಟಿದ್ದಾರೆ ಆಯ್ತಾ. ಇವೆಲ್ಲ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತಾರೆ. ಇವೆಲ್ಲ ನ್ಯಾಷನಲ್ ಪಾರ್ಕ್ ಕನ್ನಡದಲ್ಲಿ ಅಭಯಾರಣ್ಯಗಳು ಆಯ್ತಾ.
ಅಭಯಾರಣ್ಯಗಳು ಅಂತ ಹೇಳ್ತಾರೆ ಆಯ್ತಾ. ಪೆರಿಯಾರ್ ನ್ಯಾಷನಲ್ ಪಾರ್ಕು ಕೇರಳದಲ್ಲಿದೆ ಆಯ್ತಾ. ಅದೇ ರೀತಿ ಕಾಜಿರಂಗ ನ್ಯಾಷನಲ್ ಪಾರ್ಕು ಅಸ್ಸಾಮಲ್ಲಿದೆ, ಗಿರ್ ನ್ಯಾಷನಲ್ ಪಾರ್ಕು ಗುಜರಾತಲ್ಲಿದೆ ಆಯ್ತಾ. ಇದೊಂದು ಮಿಸ್ಟೇಕ್ ಇದೆ ಆಯ್ತಾ. ಕಾರ್ಬೆಟ್ ನ್ಯಾಷನಲ್ ಪಾರ್ಕು ಹಿಮಾಚಲ ಪ್ರದೇಶದಲ್ಲಿ ಇಲ್ಲ, ಇದಿರೋದು ಉತ್ತರಾಖಂಡದಲ್ಲಿ, ಇದಿರೋದು ಉತ್ತರಾಖಂಡದಲ್ಲಿದೆ. ಕಾರ್ಬೆಟ್ ನ್ಯಾಷನಲ್ ಪಾರ್ಕು ಉತ್ತರಾಖಂಡದಲ್ಲಿದೆ. ಇದೊಂದು ರಾಂಗ್ ಇದೆ ಆಯ್ತಾ, ಇದೊಂದು ಡಿಫ್ರೆಂಟ್ ಇದೆ ಆಯ್ತಾ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 13 ಆಪ್ಷನ್ನು ಬಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನಲ್ಲಿ ಆಮ್ಮೀಟರ್ ಕರೆಂಟ್, ಹೈಗ್ರೋಮೀಟರ್ ಪ್ರೆಷರ್, ಓಡೋಮೀಟರ್ ಸ್ಪೀಡ್, ಸೀಸ್ಮೋಗ್ರಾಫ್ ಅರ್ಥ್ಕ್ವಿಕ್ ಆಯ್ತಾ. ಆಮ್ಮೀಟರ್ ಕರೆಂಟು, ಹೈಗ್ರೋಮೀಟರು ಒತ್ತಡ, ಓಡೋಮೀಟರು ವೇಗ, ಭೂಕಂಪ ಮಾಪಕ ಭೂಕಂಪ ಅಂತ ಕೊಟ್ಟಿದ್ದಾರೆ. ಇದರ ಅರ್ಥ ಆಮ್ಮೀಟರ್ ಇಂದ ಕರೆಂಟ್ನ ಅಳಿತಾರೆ ಆಯ್ತಾ. ಆಮ್ಮೀಟರ್ ಇಂದ ಕರೆಂಟ್ನ ಅಳಿತಾರೆ. ಅದೇ ರೀತಿ ಓಡೋಮೀಟರ್ ಇಂದ ಸ್ಪೀಡ್ನ ಅಳಿತಾರೆ. ಓಡೋಮೀಟರ್ ಈ ಸ್ಕೂಟ್ರಲ್ಲ ಇರುತ್ತೆ ನೋಡಿ, ಸ್ಕೂಟ್ರಲ್ಲ ಡಯಲ್ ಇರುತ್ತಲ್ಲ, ಅದನ್ನ ಓಡೋಮೀಟರ್ ಅಂತ ಹೇಳ್ತೀವಿ. ಓಡೋಮೀಟರ್ ಇಂದ ಸ್ಪೀಡ್ನ ಅಳಿತಾರೆ ಆಯ್ತಾ. ಅದೇ ರೀತಿ ಭೂಕಂಪ ಮಾಪಕ ಸೀಸ್ಮೋಗ್ರಾಫ್ ಇಂದ ಅರ್ಥ್ಕ್ವಿಕ್ನ ಅಳಿತಾರೆ. ಭೂಕಂಪ ಆದರೆ ಎಷ್ಟು ಅದ್ರ ಇಂಟೆನ್ಸಿಟಿ ಅಳಿತಾರೆ, ಎಷ್ಟು ಕಡಿಮೆ ಆಯ್ತಾ, ಜಾಸ್ತಿ ಆಯ್ತಾ, ಮೀಡಿಯಮಲ್ ಆಯ್ತಾ ಅಂದ್ಬಿಟ್ಟು ಅದ್ರ ಇಂಟೆನ್ಸಿಟಿನ ಸೀಸ್ಮೋಗ್ರಾಫಲ್ಲಿ ಅಳಿತಾರೆ ಆಯ್ತಾ. ಹೈಗ್ರೋಮೀಟರ್ ಇದೆಯಲ್ಲ, ಹೈಗ್ರೋಮೀಟರ್ ಇಂದ ಹ್ಯೂಮಿಡಿಟಿ ಅಳಿತಾರೆ. ಹ್ಯೂಮಿಡಿಟಿ ಹೈಗ್ರೋಮೀಟರ್ ಇಂದ ಹ್ಯೂಮಿಡಿಟಿ ಅಳಿತಾರೆ ಆಯ್ತಾ. ಕನ್ನಡದಲ್ಲಿ ತೇವಾಂಶ ಅಳಿತಾರೆ ಆಯ್ತಾ. ಪ್ರೆಷರ್ನ ಯಾವುದರಿಂದ ಅಳಿತಾರೆ ಅಂದ್ರೆ ಪ್ರೆಷರ್ನ ಬಾರೋಮೀಟರ್ ಇಂದ ಅಳಿತಾರೆ ಆಯ್ತಾ. ಪ್ರೆಷರ್ ಇದೆಯಲ್ಲ, ಇದನ್ನ ಬಾರೋಮೀಟರ್ ಇಂದ ಅಳಿತಾರೆ. ಇಲ್ಲೇ ಬರೀತೀನಿ, ಬಾರೋ ಪ್ರೆಷರ್ನ ಅಳಿಯೋದು ಬಾರೋಮೀಟರ್ ಆಯ್ತಾ. ಇದೊಂದು ತಪ್ಪು ಕೊಟ್ಟಿದ್ದಾರೆ ಆಯ್ತಾ. ಹೈಗ್ರೋಮೀಟರ್ ಇಂದ ಹ್ಯೂಮಿಡಿಟಿ ಅಳಿತೀವಿ, ಬಾರೋಮೀಟರ್ ಇಂದ ಪ್ರೆಷರ್ ಅಳಿತೀವಿ ಆಯ್ತಾ. ಕ್ವಶನ್ ಅಲ್ಲಿ ಇದೊಂದು ತಪ್ಪು ಕೊಟ್ಟಿದ್ದಾರೆ, ಅಂದ್ರೆ ಇದು ಆಡ್ ಒನ್ ಔಟ್ ಆಗುತ್ತೆ. ಕ್ವಶನ್ ನಂಬರ್ 14ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ನಲ್ಲಿ ಬೊಕ್ಕೆ ಫ್ಲವರ್ಸ್, ಬಂಚು ಗ್ರೇಪ್ಸ್, ಫರ್ನಿಚರು ಚೇರ್, ಆಲ್ಬಂಬು ಫೋಟೋಸ್ ಆಯ್ತಾ. ಕನ್ನಡದಲ್ಲಿ ಪುಷ್ಪಗುಚ್ಛ, ಹೂವುಗಳು, ಗೊಂಚಲು, ದ್ರಾಕ್ಷಿ, ಪೀಠೋಪಕರಣಗಳು, ಕುರ್ಚಿ, ಆಲ್ಬಂಬು ಫೋಟೋ ಅಂತ ಕೊಟ್ಟಿದ್ದಾರೆ ಆಯ್ತಾ. ಇದರಲ್ಲಿ ಆಡ್ ಒನ್ ಔಟು ಯಾವುದು ಫೈಂಡ್ ಔಟ್ ಮಾಡ್ಬೋದು ಆಯ್ತಾ. ಯಾವುದಿದೆ ಆಡ್ ಒನ್ ಔಟು? ಫ್ಲವರ್ಸ್ ಎಲ್ಲ ಒಂದು ಕಡೆ ಸೇರಿಸಿದ್ರೆ ಆಯ್ತಾ, ಅದನ್ನ ಬೊಕ್ಕೆ ಅಂತ ಹೇಳ್ತಾರೆ ಆಯ್ತಾ. ಹೂಗಳನ್ನೆಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿದ್ರೆ ಆಯ್ತಾ, ಫ್ಲವರ್ಸ್ ಎಲ್ಲ ಒಂದ್ ಕಡೆ ಕಲೆಕ್ಟ್ ಮಾಡಿದ್ರೆ ಅದನ್ನ ಬೊಕ್ಕೆ ಅಂತ ಹೇಳ್ತಾರೆ. ಹೂಗಳನ್ನೆಲ್ಲ ಒಂದ್ ಕಡೆ ಕಲೆಕ್ಟ್ ಮಾಡಿದ್ರೆ ಅದನ್ನ ಪುಷ್ಪಗುಚ್ಛ ಅಂತ ಹೇಳ್ತಾರೆ. ಆ ಫೋಟೋ ನೋಡಿ ಆಯ್ತಾ. ನೆಕ್ಸ್ಟ್ ಗ್ರೇಪ್ಸ್ ಎಲ್ಲ ಅಂದ್ರೆ ಒಂದು ಗ್ರೇಪ್ಸ್ ಗುಂಪು ಇರುತ್ತಲ್ಲ, ಗ್ರೇಪ್ಸ್ ಗುಂಪನ್ನ ಗೊಂಚಲು ಅಂತ ಹೇಳ್ತಾರೆ. ಬಂಚ್ ಅಂದ್ರೆ ಗೊಂಚಲು ಅಂತ ಹೇಳ್ತಾರೆ ಆಯ್ತಾ. ಎಲ್ಲಾ ದ್ರಾಕ್ಷಿಗಳು ಒಟ್ಟಿಗೆ ಇದ್ರೆ ಅದನ್ನ ಗೊಂಚಲು ಅಂತ ಹೇಳ್ತಾರೆ. ದ್ರಾಕ್ಷಿ ಬಿಡೋದು ಹಾಗೆ ಗೊಂಚಲಲ್ಲಿ ಬಿಡುತ್ತೆ ಆಯ್ತಾ. ದ್ರಾಕ್ಷಿಗಳನ್ನ ಗೊಂಚಲಲ್ಲಿ ಬಿಡುತ್ತೆ. ಆ ಫಿಗರ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಆಯ್ತಾ. ನೆಕ್ಸ್ಟ್ ಫೋಟೋಸ್ನ ಯಾವ್ದ್ರಲ್ಲಿ ಕಲೆಕ್ಟ್ ಮಾಡ್ಕೋತೀರಾ? ಫೋಟೋಸ್ನ ಆಲ್ಬಮಲ್ಲಿ ಕಲೆಕ್ಟ್ ಮಾಡ್ಕೋತೀರಾ. ಎಲ್ಲ ಫೋಟೋನು ಒಂದು ಆಲ್ಬಮಲ್ಲಿ ಹಾಕಿ ಇಟ್ಟಿರ್ತೀರಾ. ಆಲ್ಬಮ್ ನೋಡಿ ಗೊತ್ತಾಗುತ್ತೆ ಆಯ್ತಾ. ಎಲ್ಲ ಫೋಟೋಗಳನ್ನ ಆಲ್ಬಮಲ್ಲಿ ಹಾಕಿ ಇಟ್ಟಿರ್ತೀರಾ ಆಯ್ತಾ. ದ್ರಾಕ್ಷಿಗಳನ್ನ ಗೊಂಚಲಲ್ಲಿ ಇರುತ್ತೆ. ಎಲ್ಲ ಕಲೆಕ್ಷನ್ ಅಷ್ಟೇ. ಫೋಟೋ ಕಲೆಕ್ಷನ್ ಇದು ಆಯ್ತಾ. ಫೋಟೋ ಕಲೆಕ್ಷನ್ ಆಲ್ಬಮ್ ಆಗುತ್ತೆ. ಗ್ರೇಪ್ಸ್ ಕಲೆಕ್ಷನ್ ಬಂಚ್ ಅಂತ ಹೇಳ್ತಾರೆ. ಫ್ಲವರ್ಸ್ ಕಲೆಕ್ಷನ್ನ ಬೊಕ್ಕೆ ಅಂತ ಹೇಳ್ತಾರೆ. ಜಸ್ಟ್ ಕಲೆಕ್ಷನ್ ಅಂತ ಹೇಳ್ಬೋದು ಆಯ್ತಾ. ಚೇರ್ ಕಲೆಕ್ಷನ್ನ ಫರ್ನಿಚರ್ ಅಂತ ಹೇಳಲ್ಲ. ಫರ್ನಿಚರಲ್ಲಿ ಬೇರೆ ಬೇರೆ ಇರುತ್ತೆ ಆಯ್ತಾ. ಸೋಫಾ, ಟಿಪಾಯಿ, ಚೇರು, ಸುಮಾರು ಐಟಮ್ಸ್ ಇರುತ್ತೆ ಫರ್ನಿಚರಲ್ಲಿ. ಸೊ ಇದು ಆಡ್ ಒನ್ ಔಟ್ ಆಗುತ್ತೆ ಆಯ್ತಾ. ಗುಂಪಿಗೆ ಸೇರದ ಐಟಮ್ ಇದಾಗುತ್ತೆ ಆಯ್ತಾ. ಕ್ವಶನ್ ನಂಬರ್ 15ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16ನಲ್ಲಿ ಲೆದರ್, ಶೂ, ಐರನ್, ಆಕ್ಸ್, ಟೇಬಲ್, ವುಡ್, ಜ್ಯುವೆಲರಿ, ಗೋಲ್ಡ್ ಅಂತ ಕೊಟ್ಟಿದ್ದಾನೆ. ಕನ್ನಡದಲ್ಲಿ ಶೂ ಚರ್ಮ, ಕಬ್ಬಿಣ, ಕೊಡಲಿ, ಮೇಜು, ಮರ, ಆಭರಣ, ಚಿನ್ನ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯ್ತಾ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಎಲ್ಲ ಒಂದೇ ತರ ಅಂತ ಅನ್ಸುತ್ತೆ, ಆದ್ರೆ ಅಲ್ಲ ಆಯ್ತಾ. ಲೆದರ್ ಇಂದ ಶೂನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಆಯ್ತಾ. ಲೆದರ್ ಇಂದ ಶೂನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಆಯ್ತಾ. ಚರ್ಮದಿಂದ ಶೂನ ತಯಾರಿಸ್ತಾರೆ ಆಯ್ತಾ. ಅದೇ ರೀತಿ ನೋಡಿ, ವುಡ್ ಇಂದ ಟೇಬಲ್ನ ತಯಾರಿಸ್ತಾರೆ. ವುಡ್ ಇಂದ ಟೇಬಲ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಆಯ್ತಾ. ಮರದಿಂದ ಮೇಜನ್ನ ತಯಾರಿಸ್ತಾರೆ ಆಯ್ತಾ. ಅದಾದ್ಮೇಲೆ ಗೋಲ್ಡ್ ಇಂದ ಜ್ಯುವೆಲರಿನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅಥವಾ ಚಿನ್ನದಿಂದ ಆಭರಣನ ತಯಾರಿಸ್ತಾರೆ ಆಯ್ತಾ. ನೋಡಿ, ಆಕ್ಸ್ ಇಂದ ಐರನ್ನ ಮ್ಯಾನುಫ್ಯಾಕ್ಚರ್ ಮಾಡಲ್ಲ
ಕೊಡ್ಲಿಯಿಂದ ಕಬ್ಬನ್ನ ತಯಾರಿಸ್ತಾರಾ? ಕೊಡ್ಲಿಯಿಂದ ಕಬ್ಬನ್ನ ತಯಾರಿಸಲ್ಲ, ಆಯ್ತಾ? ಉಲ್ಟಾ ಕೊಟ್ಟಿದ್ದಾರೆ ಅವನು, ಆಯ್ತಾ? ಸೊ ಆಡ್ ಒನ್ ಔಟ್ ಏನಾಗುತ್ತೆ? ಕ್ವಶನ್ ನಂಬರ್ 16ಗೆ ಆಪ್ಷನ್ನು ಬಿ ಆಗುತ್ತೆ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ನಲ್ಲಿ ಫ್ಲಾ, ಡಿಫೆಕ್ಟ್, ಮೆಂಡ್, ರಿಪೇರ್, ವೇಕೆಂಟ್, ಎಂಪ್ಟಿ, ಸಿಂಕ್, ಫ್ಲೋಟ್. ಕನ್ನಡದಲ್ಲಿ ನ್ಯೂನ್ಯತೆ, ದೋಷ, ಸರಿಪಡಿಸು, ದುರಸ್ತಿ, ಬರಿದು, ಖಾಲಿ, ಮುಳುಗು, ತೇಲು ಅಂತ ಕೊಟ್ಟಿದ್ದಾರೆ, ಆಯ್ತಾ? ಇದರಲ್ಲಿ ಆಡ್ ಒನ್ ಔಟು ಯಾವುದು ಫೈಂಡ್ ಔಟ್ ಮಾಡಬೇಕು. ಇದೆಲ್ಲ ನೋಡಿದ್ರೆ ಏನನ್ಸುತ್ತೆ? ಇದೆಲ್ಲ ಅಪೋಸಿಟ್, ಇದೆಲ್ಲ ಸಿಮಿಲರ್ ವರ್ಡ್ಸ್. ಅಪೋಸಿಟ್ ಅಲ್ಲ, ಇವೆಲ್ಲ ಸಿಮಿಲರ್ ವರ್ಡ್ಸ್. ಸಿಮಿಲರ್ ಅಥವಾ ಸಿನನಮ್ಸ್ ಅಂತ ಹೇಳ್ತಾರೆ, ಆಯ್ತಾ? ಸಮಾನಾರ್ಥಕ ಪದಗಳು, ಸಮಾನಾರ್ಥಕ ಪದಗಳು ಇವೆಲ್ಲ, ಆಯ್ತಾ? ಫ್ಲಾ ಅಂದರೆ ಡಿಫೆಕ್ಟ್ ಅಂತ ಅರ್ಥ, ನ್ಯೂನ್ಯತೆ ಅಂದರೆ ದೋಷ ಅಂತ ಅರ್ಥ, ಮೆಂಡ್ ಅಂದರೆ ರಿಪೇರಿ ಮಾಡೋದು ಅಂತ ಅರ್ಥ, ಆಯ್ತಾ? ಸರಿಪಡಿಸೋದು ಅಂದರೆ ದುರಸ್ತಿ ಮಾಡೋದು ಅಂತ ಅರ್ಥ, ಆಯ್ತಾ? ವೇಕೆಂಟ್ ಅಂದರೆ ಎಂಟಿ ಅಂತ, ಬರಿದು ಅಂದರೆ ಖಾಲಿಯಾಗಿ ಹೋಗಿದೆ ಅಂತ, ಆಯ್ತಾ? ಸಿಂಕ್ ಇದು ಆಪೋಸಿಟ್ ವರ್ಡ್, ಆಯ್ತಾ? ಇದು ಆಪೋಸಿಟ್ ವರ್ಡ್, ವಿರುದ್ಧಾರ್ಥಕ ಪದಗಳು. ಸಿಂಕ್, ಫ್ಲೋಟ್, ಮುಳುಗು, ತೇಲು, ಆಯ್ತಾ? ಕ್ವಶನ್ ನಂಬರ್ 17ಗೆ ಆಪ್ಷನ್ನು ಡಿ ಆಗುತ್ತೆ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18ನಲ್ಲಿ ಈ ರೀತಿ ನಂಬರ್ ಕೊಟ್ಟಿದ್ದಾರೆ, 25, 34, 16, 63 ಅಂತ ಕೊಟ್ಟಿದ್ದಾರೆ. ಇದೆಲ್ಲ ನಂಬರ್ ಕ್ಲಾಸಿಫಿಕೇಶನ್ ಅಂಡರಲ್ಲಿ ಬರುತ್ತೆ, ಆಯ್ತಾ? ಬೇರೆ ಬೇರೆ ನಂಬರ್ ತಗೊಂಡು ಅದ್ರ ಮೇಲೆ ಕ್ವಶನ್ನ ಫ್ರೇಮ್ ಮಾಡಿದ್ದಾನೆ. ಇದೆಲ್ಲ ನಂಬರ್ ಕ್ಲಾಸಿಫಿಕೇಶನ್ ಮೇಲ್ಗಡೆ ಬರುತ್ತೆ. ಇದರಲ್ಲಿ ಆಡ್ ಒನ್ ಔಟು ಯಾವ್ದು ಬರುತ್ತೆ? ಟ್ರೈ ಮಾಡಿ ನೋಡಿ. 2 + 5 7 ಆಗುತ್ತೆ, ಆಯ್ತಾ? ಇದು ನೋಡಿ 3 + 4 7 ಆಗುತ್ತೆ, ಆಯ್ತಾ? ಇದು ಅಷ್ಟೇ, 2 + 5 7 ಆಗುತ್ತೆ. ಇದು 1 + 6 7 ಆಗುತ್ತೆ, ಆಯ್ತಾ? ಇಲ್ಲಿ ನೋಡಿ 6 + 3 6 3 9 ಆಗುತ್ತೆ. ಇದೆಲ್ಲ ಸೇಮ್ ಇದೆ ನೋಡಿ, ಇದೆಲ್ಲ ಸೇಮ್ ಇದೆ, ಇದೊಂದು ಡಿಫ್ರೆಂಟ್ ಇದೆ, ಇದು ಬೇರೆ ಬರ್ತಾ ಇದೆ. ಇದರಲ್ಲಿ ಬೇರೆ ಪ್ಯಾಟರ್ನ್ ಫಾಲೋ ಮಾಡಿದ್ದಾರೆ, ಆಯ್ತಾ? ಕ್ವಶನ್ ನಂಬರ್ 18ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19ನಲ್ಲಿ ಈ ರೀತಿ ನಂಬರ್ ಕೊಟ್ಟಿದ್ದಾನೆ. ನಂಬರ್ ಕೊಟ್ಬಿಟ್ಟು ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ, ಆಯ್ತಾ? ಇಲ್ಲಿ ನೋಡಿ, ಟೇಬಲ್ ಗೊತ್ತಿದೆಯಾ? ಟೇಬಲ್ ಏನಾರು ಗೊತ್ತಿದ್ರೆ ನಿಮಗೆ ಕರೆಕ್ಟಾಗಿ ಐಡೆಂಟಿಫೈ ಮಾಡ್ಬೋದು. 68, 85, 153, ಆಯ್ತಾ? ಇದೆಲ್ಲ ಟೇಬಲ್ ಗೊತ್ತಿದ್ರೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು, ಹಂಗೆ ಫ್ಲಾಶ್ ಆಗುತ್ತೆ ನಿಮಗೆ ಆನ್ಸರು, ಆಯ್ತಾ? 17 4 68, ಆಯ್ತಾ? ಇದು 17 5 85, ಆಯ್ತಾ? ಇದು 17 9 153 ಬರುತ್ತೆ, ಆಯ್ತಾ? ಇವೆಲ್ಲ 17ಇಂದ ಡಿವೈಡ್ ಆಗುತ್ತೆ, 17ಇಂದ ಡಿವೈಡ್ ಆಗುತ್ತೆ, ಆಯ್ತಾ? ಇದೊಂದು ನಂಬರು 17ಇಂದ ಡಿವೈಡ್ ಆಗಲ್ಲ, ಆಯ್ತಾ? ಈ ಮೂರು ನಂಬರು 17ಇಂದ ಡಿವೈಡ್ ಆಗುತ್ತೆ, ಇದೊಂದು ನಂಬರ್ 17ಇಂದ ಡಿವೈಡ್ ಆಗಲ್ಲ, ಆಯ್ತಾ? ಕ್ವಶನ್ ನಂಬರ್ 19ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20ಲಿ ಈ ರೀತಿ 4 ನಂಬರ್ ಕೊಟ್ಟಿದ್ದಾನೆ. 4 ನಂಬರ್ ಕೊಟ್ಬಿಟ್ಟು ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಇದರಲ್ಲೂ ಅಷ್ಟೇ ನಿಮಗೆ ಸ್ಕ್ವೇರ್ ನಂಬರು, ಆಯ್ತಾ? ವರ್ಗ ಸಂಖ್ಯೆ, ಘನ ಸಂಖ್ಯೆ ಇದೇನೋ ನೀಟಾಗಿ ಗೊತ್ತಿದ್ರೆ ಇದೆಲ್ಲ ಹಂಗೆ ಫ್ಲಾಶ್ ಆಗುತ್ತೆ, ಆಯ್ತಾ? ಈಗ ಹೀರೋಗಳ ಹೆಸರು ಅಥವಾ ಹೀರೋಯಿನ್ ಹೆಸರು ಹೇಳಿದ್ರೆ ಹಂಗೆ ಫ್ಲಾಶ್ ಆಗುತ್ತಲ್ಲ ಫೋಟೋ, ಅದೇ ರೀತಿ ನೀವು ಸ್ಕ್ವೇರ್ ನಂಬರ್, ಕ್ಯೂಬ್ ನಂಬರ್ ಏನೋ ಕಲ್ತಿದ್ರೆ ಇದು ಫ್ಲಾಶ್ ಆಗುತ್ತೆ ನಿಮ್ಗೆ ಆನ್ಸರ್ ಯಾವುದು ಅಂತ. ಇದು 12 ಸ್ಕ್ವೇರ್, 12 × 12 ಮಾಡಿದ್ರೆ 144 ಬರುತ್ತೆ. ಇದು 13 ಸ್ಕ್ವೇರು, 13 × 13 ಮಾಡಿದ್ರೆ 169 ಬರುತ್ತೆ, ಆಯ್ತಾ? ಇದು 14 ಸ್ಕ್ವೇರು, 14 × 14 ಮಾಡಿದ್ರೆ 196 ಬರುತ್ತೆ, ಆಯ್ತಾ? ಇದು ಸ್ಕ್ವೇರ್ ನಂಬರ್ ಅಲ್ಲ, ಆಯ್ತಾ? ಇದು ಸ್ಕ್ವೇರ್ ನಂಬರ್ ಅಲ್ಲ, ಆಯ್ತಾ? ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 20ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 21 ನೋಡಿ. ಕ್ವಶನ್ ನಂಬರ್ 21ನಲ್ಲಿ 4 ನಂಬರ್ ಕೊಟ್ಬಿಟ್ಟು ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಆಯ್ತಾ? ಇದೆಲ್ಲ ನೋಡಿದ್ರೆ ನಿಮಗೆ ಯಾವ ರೀತಿ ಸಾಲ್ವ್ ಮಾಡ್ಬೋದು, ಆಯ್ತಾ? ಇದು ನೋಡಿ, ಇದೆಲ್ಲ 4ಇಂದ ಡಿವೈಡ್ ಆಗುತ್ತೆ, ಆಯ್ತಾ? ಫಸ್ಟು ಇದು 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 ಇವು ಮೂರುವೆ ನಂಬರ್ 4ಇಂದ ಡಿವೈಡ್ ಆಗುತ್ತೆ. ಯಾಕೆಂದರೆ ಡಿವಿಸಿಬಿಲಿಟಿ ನಂಬರ್ 4ದು ಡಿವಿಸಿಬಿಲಿಟಿ ರೂಲ್ ಗೊತ್ತಿರೋ ನಿಮ್ಗೆ ಅರ್ಥ ಆಗುತ್ತೆ. ಡಿವಿಸಿಬಿಲಿಟಿ ಡಿವಿಸಿಬಿಲಿಟಿ ರೂಲು ನೀಟಾಗಿ ಕಲ್ತಿರ್ಬೇಕು. ನಂಬರ್ 4ದು ಡಿವಿಸಿಬಿಲಿಟಿ ರೂಲು ಗೊತ್ತಿದ್ರೆ ಇದನ್ನೇ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅದಕ್ಕೆ ಹೇಳೋದು ಡಿವಿಸಿಬಿಲಿಟಿ ರೂಲು ನೀಟಾಗಿ ಕಲ್ತಿರ್ಬೇಕು. ಟೇಬಲ್ಸ್ ಚೆನ್ನಾಗಿ ಕಲ್ತಿರ್ಬೇಕು. ಟೇಬಲ್ಸು, ಸ್ಕ್ವೇರ್ ನಂಬರು, ಕ್ಯೂಬ್ ನಂಬರು, ಪ್ರೈಮ್ ನಂಬರು, ಡಿವಿಸಿಬಿಲಿಟಿ ರೂಲು ಪಂಚಸೂತ್ರಗಳಿದ್ದಂಗೆ ಇವು, ಆಯಿತಾ? ಈ ಪಂಚಸೂತ್ರಗಳನ್ನ ಕಲ್ತಿದ್ರೆ ಇವನ್ನೆಲ್ಲ ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಆಯಿತಾ? ಡಿವಿಸಿಬಿಲಿಟಿ ರೂಲು 4 ಏನು ಹೇಳುತ್ತೆ? ಲಾಸ್ಟ್ ಟೂ ಡಿಜಿಟ್ಸು 4
4 ಇಂದ ಡಿವೈಡ್ ಆದರೆ ಲಾಸ್ಟ್ 2 ಡಿಜಿಟ್ 4 ಇಂದ ಡಿವೈಡ್ ಆದರೆ ಆ ಎಂಟೈರ್ ನಂಬರು 4 ಇಂದ ಡಿವೈಡ್ ಆಗುತ್ತೆ ಆಯ್ತಾ. 40 4 ಇಂದ ಡಿವೈಡ್ ಆಗುತ್ತೆ, 40 4 ಇಂದ ಡಿವೈಡ್ ಆಗುತ್ತೆ, 04 4 ಇಂದ ಡಿವೈಡ್ ಆಗುತ್ತೆ, 72 4 ಇಂದ ಡಿವೈಡ್ ಆಗುತ್ತೆ. ಬೇಕು ಅಂದ್ರೆ ಚೆಕ್ ಮಾಡಿ, 72 ಡಿವೈಡೆಡ್ ಬೈ 4 ಆಯ್ತಾ. 4 1 4 1 32 ಆಯಿತು. 32 4 ಇಂದ ಡಿವೈಡ್ ಆಗುತ್ತೆ. 4 24, 4 28, 4 ಎಂಟ್ಲಿ 32. ಸೊ 4 1 4 18 72 ಡಿವೈಡ್ ಆಗುತ್ತೆ. ಇದು 4 ಇಂದ ಡಿವೈಡ್ ಆಗಲ್ಲ ಆಯ್ತಾ. 2 1 4 4 ಇಂದ ಡಿವೈಡ್ ಆಗಲ್ಲ ಆಯ್ತಾ. ಕ್ವಶನ್ ನಂಬರ್ 21ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 22 ನೋಡಿ. ಕ್ವಶನ್ ನಂಬರ್ 22 ಅಲ್ಲಿ 4 ನಂಬರ್ ಕೊಟ್ಬಿಟ್ಟು ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯ್ತಾ. ನೋಡಿದ ತಕ್ಷಣ ಫ್ಲಾಶ್ ಆಗುತ್ತೆ ಹಂಗೇನೆ ಆಯ್ತಾ. ಯಾವುದು? ಆಪ್ಷನ್ ಸಿ ಆಗುತ್ತೆ ಆಯ್ತಾ. ಇದು 12 4 48, ಇದೆಲ್ಲ 12 ಇಂದ ಡಿವೈಡ್ ಆಗುತ್ತೆ, ಇದು ಡಿವೈಡ್ ಆಗುತ್ತೆ, ಇದು ಡಿವೈಡ್ ಆಗುತ್ತೆ, ಇದು ಡಿವೈಡ್ ಆಗುತ್ತೆ ಆಯ್ತಾ. 12 8 96 ಆಯ್ತಾ. ಇದು 12 1 12, ಇದೊಂದು 12 ಇಂದ ಡಿವೈಡ್ ಆಗಲ್ಲ ಆಯ್ತಾ. ಕ್ವಶನ್ ನಂಬರ್ 22ಗೆ ಆಪ್ಷನ್ನು ಸಿ. ಕ್ವಶನ್ ನಂಬರ್ 23 ನೋಡಿ. ಕ್ವಶನ್ ನಂಬರ್ 23 4 ನಂಬರ್ ಕೊಟ್ಟಿದ್ದಾರೆ, ಇದರಲ್ಲಿ ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡ್ಬೇಕಂತೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ, ಹೇಳಿದ್ನಲ್ಲ ಪ್ರೈಮ್ ನಂಬರ್ ಗೊತ್ತಿದ್ರೆ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. 17 ಪ್ರೈಮ್ ನಂಬರು, 19 ಪ್ರೈಮ್ ನಂಬರು, 23 ಪ್ರೈಮ್ ನಂಬರು, 27 ಪ್ರೈಮ್ ನಂಬರ್ ಅಲ್ಲ, 3 ಇಂದ ಡಿವೈಡ್ ಆಗುತ್ತೆ. 9 1 9 9 9 3 27, 9 ಇಂದ ಡಿವೈಡ್ ಆಗುತ್ತೆ, 3 ಇಂದನೂ ಡಿವೈಡ್ ಆಗುತ್ತೆ ಆಯ್ತಾ. ಸೊ ಇದು ಪ್ರೈಮ್ ನಂಬರ್, ಇವೆಲ್ಲ ಪ್ರೈಮ್ ನಂಬರು. ಪ್ರೈಮ್ ಅಂದರೆ ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ, ಭಾಗ ಮಾಡೋಕ್ಕಾಗಲ್ಲ ನೀವು, ಭಾಗ ಮಾಡೋಕ್ಕಾಗಲ್ಲ, ಅದನ್ನ ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತಾರೆ ಆಯ್ತಾ. ಕ್ವಶನ್ ನಂಬರ್ 23ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 24 ನೋಡಿ. ಕ್ವಶನ್ ನಂಬರ್ 24 ಅಲ್ಲಿ ಈ ರೀತಿ ನಂಬರ್ ಕೊಟ್ಬಿಟ್ಟು ಇದರಲ್ಲಿ ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯ್ತಾ. ಯಾವ ರೀತಿ ಸಾಲ್ವ್ ಮಾಡ್ತೀರಾ ನೋಡಿದೆ. ಇದನ್ನ ಡಿಜಿಟ್ನ ಆ್ಯಡ್ ಮಾಡಿ, ಈ ಡಿಜಿಟ್ನ ಆ್ಯಡ್ ಮಾಡಿ, ಸಮ್ ಆಫ್ ಡಿಜಿಟ್ ಮಾಡಿ. 8 + 1 + 1 + 0, 8 9 10 10 ಬರ್ತಾ ಐತೆ. ಅದೇ ರೀತಿ ಇದನ್ನು ಆ್ಯಡ್ ಮಾಡಿ. 9 + 1 + 0 + 0, 9 + 1 10 ಬರ್ತಾ ಐತೆ. ಇದನ್ನು ಆ್ಯಡ್ ಮಾಡಿ. 1 + 8 + ಇಲ್ಲ, ಫಾಸ್ಟಾಗಿ ಹೋದರೆ ಈ ರೀತಿ ಎಡ್ವರ್ಟ್ ಆಗುತ್ತೆ. 1 + 1 + 8 + 9 ಎಷ್ಟಾಗುತ್ತೆ? 8 2 10, ಇದು 19 ಆಗುತ್ತೆ, 19 ಆಗುತ್ತೆ. 8 2 10 19 ಆಗುತ್ತೆ ಆಯಿತಾ. ಇದು 1 + 2 + 3 + 4, 4 3 7, 8 9 10 10 ಆಗುತ್ತೆ ಆಯಿತಾ. ನೋಡಿ, ಇಲ್ಲೂ 10 ಬರ್ತಾ ಐತೆ, ಇಲ್ಲೂ 10 ಬರ್ತಾ ಐತೆ, ಇಲ್ಲೂ 10 ಬರ್ತಾ ಐತೆ ಆಯಿತಾ. ಆಡ್ ಒನ್ ಯಾವುದು ಆಯಿತಾ. ಕ್ವಶನ್ ನಂಬರ್ 24ಗೆ ಆಪ್ಷನ್ನು ಸಿ. ಕ್ವಶನ್ ನಂಬರ್ 25 ನೋಡಿ. ಕ್ವಶನ್ ನಂಬರ್ 25 ಅಲ್ಲಿ 4 ನಂಬರ್ ಕೊಟ್ಟಿದ್ದಾನೆ. 28 65 126 215 ಅಂದ್ಬಿಟ್ಟು 4 ನಂಬರ್ ಕೊಟ್ಟಿದ್ದಾನೆ ಆಯಿತಾ. ಇದನ್ನು ನೋಡಿದ ತಕ್ಷಣ ನಿಮ್ಗೆ ಏನೋ ಲೈಟಾಗಿ ಫ್ಲಾಶ್ ಆಗುತ್ತೆ. ಏನಂದರೆ ಇವೆಲ್ಲ ಕ್ಯೂಬ್ ನಂಬರ್ಸು ಆಯಿತಾ. ಕ್ಯೂಬ್ ನಂಬರ್ ಹತ್ತತ್ರ ಇದೆ. 27ಗೆ ಹತ್ತತ್ರ ಇದೆ, 64ಗೆ ಹತ್ತತ್ರ ಇದೆ ಆಯಿತಾ. ಇದೆಷ್ಟಾಗುತ್ತೆ? 64ಗೆ ಹತ್ತತ್ರ ಇದೆ, ಇದು 125ಗೆ ಹತ್ತತ್ರ ಇದೆ, ಇದು 216ಗೆ ಹತ್ತತ್ರ ಇದೆ ಆಯಿತಾ. ಸೇಮ್ ಒಂದು ನಂಬರ್ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಈ ಥರ ಬರುತ್ತೆ ಆಯಿತಾ. ಇಲ್ಲಿ ನೋಡಿ, ಇದೇನಾಗುತ್ತೆ, ಇದನ್ನು 28ನ ನಾವೇನಂತ ಬರ್ಕೋಬೋದು? 27 + 1 ಅಂತ ಬರ್ಕೋಬೋದು ಇದನ್ನು ಆಯಿತಾ. ಇದನ್ನು ಏನಂತ ಬರ್ಕೋಬೋದು? 64 + 1 ಅಂತ ಬರ್ಕೋಬೋದು ಆಯಿತಾ. ಇದನ್ನು ನೋಡಿ, ಇದನ್ನು 125 + 1 ಅಂತ ಬರ್ಕೋಬೋದು. ಇದನ್ನು ಬರ್ಕೊಳಕ್ಕಾಗಲ್ಲ. ಇದನ್ನು ಆ್ಯಕ್ಚುಲಿ ಬರ್ಕೊಳಕ್ಕಾಗಲ್ಲ. ಈ ಫಾರ್ಮೇಟಲ್ಲಿ ಬರ್ತಾಯಿಲ್ಲ, ಈ ಫಾರ್ಮೇಟ್ ಒಂದು ನಿಮಿಷ ವೆಯ್ಟ್ ಮಾಡಿ ಅಲ್ಲೇ ಆಯಿತಾ. ಇದೊಂದು ಈ ಫಾರ್ಮೇಟ್ ಫಾಲೋ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ಇದು ಬೇರೆ ಬರಬೇಕಿತ್ತು. 216 ಅಂದರೆ ಇದು 217 ಆಗಿರಬೇಕಿತ್ತು. ಇದು 217 ಆಗಿದ್ದರೆ ಆಯಿತಾ, ನಾವೇನು ಮಾಡ್ತಾಯಿದ್ದೋ 216 + 1 ಈ ಫಾರ್ಮೇಟಲ್ಲಿ ಬರ್ತಾಯಿತ್ತು ಆಯಿತಾ. ಈ ಫಾರ್ಮೇಟಲ್ಲಿ ಬರ್ತಾಯಿತ್ತು. ಸೊ ಇದೊಂದು ಆಡ್ ಒನ್ ಔಟ್ ಆಗುತ್ತೆ ನೋಡಿ. 27 + 1 28 ಆಗುತ್ತೆ, 64 + 1 65 ಆಗುತ್ತೆ, 125 + 1 126 ಆಗುತ್ತೆ. ಇದು 215 + 1 ಏನಾಗುತ್ತೆ? 216 ಆಗುತ್ತೆ. ಸೊ ಇದೊಂದು ಈ ಫಾರ್ಮೇಟ್ ಫಾಲೋ ಮಾಡ್ತಾ ಇಲ್ಲ ಆಯಿತಾ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 25ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 25 ನೋಡಿ. ಕ್ವಶನ್ ನಂಬರ್ 25 ಅಲ್ಲಿ ಈ ರೀತಿ 4 ನಂಬರ್ ಕೊಟ್ಟಿದ್ದಾರೆ. 28 65 126
215 ಅಂದ್ಬಿಟ್ಟು 4 ನಂಬರ್ ಕೊಟ್ಟಿದ್ದಾರೆ ಆಯಿತಾ. ಕೊಟ್ಬಿಟ್ಟು ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಈ ನಂಬರ್ ನೋಡಿದ ತಕ್ಷಣ ನಮಗೆ ಆನ್ಸರು ಫ್ಲಾಶ್ ಆಗುತ್ತೆ ಆಯಿತಾ. ನೋಡಿ ನಿಮ್ಗೇನಾರ ಸ್ಕ್ವೇರ್ ನಂಬರು ಕ್ಯೂಬ್ ನಂಬರು ಸರಿಯಾಗಿ ಕಲ್ತಿದ್ರೆ ಈ ನಂಬರ್ಗಳು ನೋಡಿದ ತಕ್ಷಣ ಆನ್ಸರು ಆಟೋಮೆಟಿಕ್ಕಾಗಿ ಫ್ಲಾಶ್ ಆಗುತ್ತೆ. 28 ಅಂದರೆ 27 ಹತ್ತತ್ರ ಇದೆ, 65 ಅಂದರೆ 64 ಹತ್ತತ್ರ ಇದೆ, 126 ಅಂದರೆ 125 ಹತ್ತತ್ರ ಇದೆ ಆಯಿತಾ. 215 ಅಂದರೆ 216 ಹತ್ತತ್ರ ಇದೆ. 27 ಅಂದರೆ ಏನು? 27 ಅಂದರೆ 3 ಕ್ಯೂಬ್. 64 ಅಂದ್ರೇನು? 64 ಅಂದರೆ 4 ಕ್ಯೂಬ್ ಆಯಿತಾ. 125 ಅಂದ್ರೇನು? 125 ಅಂದರೆ 5 ಕ್ಯೂಬ್ ಆಯಿತಾ. 216 ಅಂದರೆ 6 ಕ್ಯೂಬ್ ಆಗುತ್ತೆ ಆಯಿತಾ. ಈ ಪ್ಯಾಟರ್ನ್ ನಿಮ್ಗೆ ಗೊತ್ತಿರುತ್ತೆ ಆಯಿತಾ. ಸೊ ಇದನ್ನೇನಂತ ಬರ್ಕೋಬೋದು? 28ನ 27 + 1 ಅಂತ ಬರ್ಕೋಬೋದು. 28ನ 27 + 1 ಅಂತ ಬರ್ಕೋಬೇಕಾಗುತ್ತೆ. 65 ಏನಂತ ಬರ್ಕೋಬೋದು? 64 + 1 ಅಂತ ಬರ್ಕೋಬೋದು. 65ನ 64 + 1 ಅಂತ ಬರ್ಕೋಬೋದು ಆಯಿತಾ. ನೆಕ್ಸ್ಟ್ 126 ಏನಂತ ಬರ್ಕೋಬೋದು? 125 + 1 ಅಂತ ಬರ್ಕೋಬೋದು. 125 + 1 ಅಂತ ಬರ್ಕೋಬೋದು ಆಯಿತಾ. 215 ಏನಂತ ಬರ್ಕೋಬೋದು? ಅದನ್ನು ಈ ಫಾರ್ಮೆಟಲ್ಲಿ ಬರೆಯೋಕ್ಕಾಗಲ್ಲ ಆಯಿತಾ. ನಾವೆಲ್ಲ ಇದ್ರ ಜೊತೆಲಿ +1 ಆ್ಯಡ್ ಮಾಡಿದ್ವಿ, ಇದ್ರ ಜೊತೆಲಿ +1 ಆ್ಯಡ್ ಮಾಡಿದ್ವಿ, +1 ಆ್ಯಡ್ ಮಾಡಿದ್ವಿ, +1 ಆ್ಯಡ್ ಮಾಡಿದ್ವಿ. ಇದ್ರ ಜೊತೆ +1 ಆ್ಯಡ್ ಮಾಡಿದಾಗ ಇದು ಬಂದಿದೆ, ಇದ್ರ ಜೊತೆಗೆ +1 ಆ್ಯಡ್ ಮಾಡಿದಾಗ ಇದು ಬಂದಿದೆ, ಇದ್ರ ಜೊತೆಲಿ +1 ಆ್ಯಡ್ ಮಾಡಿದಾಗ ಇದು ಬಂದಿದೆ. ಇದ್ರ ಜೊತೆಲಿ +1 ಆ್ಯಡ್ ಮಾಡೋರು ಎಷ್ಟು ಬರುತ್ತೆ? 217 ಬರುತ್ತೆ. ಸೊ ಈಗ ಅವನೇನು ಕೊಟ್ಟಿದ್ರೆ 215 ಕೊಟ್ಟಿದ್ದಾನೆ ಆಯಿತಾ. ಸೊ ಆನ್ಸರ್ ಇದಾಗುತ್ತೆ. ಕ್ವಶನ್ ನಂಬರ್ 25ಗೆ ಆಪ್ಷನ್ ಡಿ ಆಗುತ್ತೆ ಆಯಿತಾ. ಈ ಫಾರ್ಮೆಟ್ನ ಇದು ಫಾಲೋ ಮಾಡ್ತಾ ಇಲ್ಲ ಆಯಿತಾ. ಇದೇನಾಗುತ್ತೆ? ನಾವೇನಾರ 216 + 1 ಅಂತ ಬರೋದ್ರೆ ಇದು 217 ಆಗುತ್ತೆ. ಸೊ ಇದು ಎರಡು ಮ್ಯಾಚ್ ಆಗಲ್ಲ ಆಯಿತಾ. ಕ್ವಶನ್ ನಂಬರ್ 25ಗೆ ಆಪ್ಷನ್ನು ಡಿ.